ಪಟ್ಟಣದಲ್ಲಿ ಫೆಬ್ರವರಿ 27ರಂದು 10ನೇ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಸ್ವಾಗತ ಸಮಿತಿ ಅಧ್ಯಕ್ಷ ಶಾಸಕ ಹಂಪಯ್ಯ ನಾಯ್ಕ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಫೆಬ್ರವರಿ 27ರಂದು ವಾಸವಿ ಕಲ್ಯಾಣ ಮಂಟಪದಲ್ಲಿ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದ್ದು, ಕನ್ನಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಕರೆ ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಬಳಗದವರು ಪ್ರೋಟೋಕಾಲ್ ಪ್ರಕಾರವಾಗಿ ಕಾರ್ಯಕ್ರಮದ ತಯಾರಿ ಮಾಡಬೇಕು. ಹಾಗೆಯೇ ಎಲ್ಲಾ ರೀತಿಯ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವುದರ ಜೊತೆಗೆ ಯಾರಿಗೂ ನೋವುಂಟಾಗದಂತೆ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು. ಅದು ಏನಪ್ಪ ಅಂತಂದರೆ, ಸಾಹಿತ್ಯ ಸಮ್ಮೇಳನ ಮಾಡೋಕ್ಕ ತಾವು ಪದಾಧಿಕಾರಿಗಳು ಯಾವ ರೀತಿ ಮಾಡ್ಬೇಕಂತಕ್ಕಂಥದ್ದು ತಮಗೆ ವಿವೇಚನೆಗೆ ಬಿಟ್ಟಂಥ ವಿಷಯ. ಅದು ಯಾವುದೇ ವಿಷಯ ತಂದು ಗೌರವಾನ್ವಿತ ಶಾಸಕರಿಗೆ ತಾವು ಚ್ಯುತಿ ತರಲಾರಂಥ ರೀತಿಯಲ್ಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ವಿವಿಧ ಚುಟುಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮತ್ತು ನಮ್ಮ ಗೌರವಾನ್ವಿತ ಹೆಸರು ಬಸವರಾಜ್ ಅವರಿಗೆ ಮತ್ತು ಇನ್ನಿತರ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡಿದಷ್ಟೇ, ನಾನು 10ನೇ ಸಮ್ಮೇಳನ ಮಾಡೋದಕ್ಕೆ ನಾನು ಸಂತೋಷದಿಂದ ಒಪ್ಪಿಗೆ ಕೊಟ್ಟಿದ್ದೇನೆ. ಅದರ ಬಗ್ಗೆ ಯೋಚನೆಲ್ಲ, ಅದರ ರೂಪರೇಷೆಗಳು ಮಾಡ್ತಕ್ಕಂಥದ್ದು ತಮ್ಮ ಜವಾಬ್ದಾರಿ. ಆ ಜವಾಬ್ದಾರಿಯಿಂದ ಇನ್ನೊಬ್ಬರು ನಮ್ಮನ್ನು ಬೊಟ್ಟು ಮಾಡಿ ತೋರಿಸ್ತಕ್ಕಂಥ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು. ಆ ತೊಂದರೆ ಬಾರದಂತ ನೋಡಿಕೊಂಡು ಹೋಗ್ತಕ್ಕಂಥ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ತಾವೆಲ್ಲರೂ ಒಟ್ಟುಗೂಡಿ ಆ ಕಾರ್ಯಕ್ರಮ ಸಾಹಿತ್ಯ ಸಮ್ಮೇಳನದಾಗ 10ನೇ ಸಾಹಿತ್ಯ ಸಮ್ಮೇಳನ ಒಳ್ಳೆಯ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡಿದರೆ ಭಾಳ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಸಂತೋಷವಾಗಿ ಹೇಳ್ತಕ್ಕಂಥ ವಿಷಯ. ಆಮೇಲೆ ಇನ್ನು ಈ ಥರ ಯಾವುದೇ ತಮಗೆ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಮಾಡಬಾರ್ದು ಅಂತಕ್ಕಂಥ ಇನ್ನೊಂದು ಸರ್ತಿ ತಾವು ಪೂರ್ವಭಾವಿ ಸಭೆ ಕರೆದು ಆ ಇದರಲ್ಲಿ ಯಾವುದು ಮಾಡಿದ್ರೆ ಒಳ್ಳೆಯದು, ಯಾವುದು ಮಾಡಬಾರ್ದು ಅಂತಕ್ಕಂಥದ್ದು ಮಾಡಿ ಅದು ನನಗೆ ತೋರಿಸಿದ್ರೆ ನಾನು ಅದನ್ನು ಸ್ವಲ್ಪ ಕಣ್ಣಾಡಿಸಿ ನೋಡಿ ತಮಗೆ ಒಪ್ಪಿಗೆ ಕೊಡ್ತಕ್ಕಂಥದ್ದು. ಒಟ್ಟಾರೆ ಮಾನ್ವಿಯಲ್ಲಿ 10ನೇ ಸಮ್ಮೇಳನ ಸಾಹಿತ್ಯ ಸಮ್ಮೇಳನ ಭಾಳ ಒಳ್ಳೆಯ ರೀತಿಯಿಂದ ಆಯಿತು ಅಂತಕ್ಕಂಥ ನ್ಯೂಸು ಹೊರಗೆ ಹೋಗುವಂತಕ್ಕಂಥದ್ದು ಆಗಬೇಕು. ಹೀಗಾಗಿ ನಾನು ಯಾವುದೇ ರೀತಿಯ ಅನುಕೂಲ ಮಾಡಿಕೊಡ್ತೀನಿ, ತಮಗೆ ಏನು ಬೇಕೋ ಅದು ಅನುಕೂಲ ಮಾಡಿಕೊಡ್ತೀನಿ. ಅದು ತಮಗೆ ಬಿಟ್ಟ ವಿಷಯ. ಅದು ಯಾವ ರೀತಿ ಮಾಡ್ಬೇಕಂತ ನನಗೆ ಮೊದಲೇ ಹೇಳಿ ಮತ್ತೊಮ್ಮೆ ಕೇಳ್ತೀನಿ. 27ನೇ ಫೆಬ್ರವರಿ 27/2/2025 27/2/2025 ಮಾನ್ವಿ ಪಟ್ಟಣದ ಶ್ರೀ ವಾಸವಿ ಕಲ್ಯಾಣ ಮಂಟಪದಲ್ಲಿ ಒಂದು ದಿನ ಕಾಲ ಮಾನ್ವಿ ತಾಲೂಕು 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇಂದು ಚಾಲನೆ ನೀಡುತ್ತಿದ್ದು, ಮಾನ್ವಿ ತಾಲೂಕಿನ ಎಲ್ಲ ಕನ್ನಡ ಅಭಿಮಾನಿಗಳು, ಕನ್ನಡದ ಮನಸ್ಸುಗಳು ಈ ಒಂದು 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಈ ಪತ್ರಿಕಾ ಪ್ರಕಟಣೆಯ ಮೂಲಕ ಮತ್ತು ದೃಶ್ಯ ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ.